ಇದು ಟ್ರಿಗ್ನೋಮೆಟ್ರಿದು 16ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ಡ್ ಅಟ್ ಬಿ ಇಫ್ tan a ಈಕ್ವಲ್ ಟು 1/√3 ಫೈಂಡ್ ದ ವ್ಯಾಲ್ಯೂ ಆಫ್ ಇದು ಮತ್ತು ಇದು sin a cos c ಪ್ಲಸ್ cos a sin c cos c ಮೈನಸ್ sin a sin c ಅಂತ ಕೊಟ್ಟವ್ರೆ. ಅವ್ರೇನು ಕೊಟ್ಟವ್ರೆ, tan a ಈಕ್ವಲ್ ಟು 1/√3 ಟ್ರಯಾಂಗಲ್ ಯಾವುದು ಅವ್ರು ಕೊಟ್ಟಿರೋದು, ಟ್ರಯಾಂಗಲ್ ಎ ಬಿ ಸಿ. ಇಲ್ಲೊಂದು ಟ್ರಯಾಂಗಲ್ಲು, ಇದರಲ್ಲಿ ಎ ಬಿ ಸಿ ಅಂತ ಕೊಟ್ಟವ್ರೆ. ಈ ಆಂಗಲ್ ಎ, ಬಿ ರೈಟ್ ಆಂಗಲ್ಡ್ ಅಟ್ ಬಿ, ಸಿ. ಈ ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರೆ ಅವರು, tan a ಈಕ್ವಲ್ ಟು √3 ಅಂತ ಕೊಟ್ಟವ್ರೆ, 1/√3 ಅಂತ. ಇಲ್ಲಿ ಸೈನ್ಯ ಕಾಸಿಯ ಕಂಡುಹಿಡಿದ್ಬಿಟ್ಟು sin c cos c ಕಂಡುಹಿಡಿಬೇಕು. ಅಲ್ಲಿಗೆ ಈ ಕಡೆಯಿಂದ ನೋಡಿದಾಗ ಒಂದು ಟ್ರಯಾಂಗಲಲ್ಲಿ ಇದು ಅಡ್ಜಸೆಂಟು, ಇದು ಆಪೋಸಿಟ್ ಆಗಿದ್ರೆ ಆ್ಯಂಗಲ್ ಸಿ ಇಂದ ಇದು ಆಪೋಸಿಟ್ಟು, ಇದು ಅಡ್ಜಸೆಂಟ್ ಆಗಿರ್ತದೆ. ಎರಡು ಟ್ರಯಾಂಗಲಲ್ಲಿ ಎರಡು ಸತಿ ಮಾಡಬೇಕು. ಫಸ್ಟ್ ಇದು ತಗೋಬೇಕು, ಆ್ಯಂಗಲ್ ಎಗೆ ಜಂಟಿ ಆಗಿರೋದು ಅಡ್ಜಸೆಂಟ್, ಇದು ಆ್ಯಂಗಲ್ ಎಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ಟು, ಬಿಗೆ ಆಪೋಸಿಟ್ ಇರೋದು ಮತ್ತು ದೊಡ್ಡದು ಹೈಪೋಟೆನ್ಯೂಸು. ಇವಾಗ ಏನಂತ ಅದು tan a ಈಕ್ವಲ್ ಟು 1/√3 ಅಂತ ಕೊಟ್ಟವ್ರೆ. ಇವಾಗ ಇದರಲ್ಲಿ tan a ಅಂದ್ರೇನು, ಆಪೋಸಿಟ್ ಬೈ ಅಡ್ಜಸೆಂಟು, ಹೈಪೋಟೆನ್ಯೂಸ್ ಬರೋದಿಲ್ಲ ಅದರಲ್ಲಿ. ಆಪೋಸಿಟ್ ಬೈ ಅಡ್ಜಸೆಂಟು ಈಕ್ವಲ್ ಟು 1/√3 ಅಂತ. ಇದನ್ನೇನಂತ ತಗೋಬೋದು, 1/√3ನ. ಇದನ್ನು ಈ ಥರ ಬಂದಾದಮೇಲೆ ಎಲ್ಲನೂ ಆಪೋಸಿಟ್ ಈಕ್ವಲ್ ಟು 1k ಅಂತ ತಗೋಬೋದು, ಅಡ್ಜಸೆಂಟ್ ಈಕ್ವಲ್ ಟು √3k ಅಂತ ತಗೋಬೋದು. ಆಪೋಸಿಟ್ ಬೈ ಅಡ್ಜಸೆಂಟು 1/√3 ರೇಷಿಯೋದಲ್ಲಿ ಆಯಿತಾ. ಅಲ್ಲಿಗೆ ಇದು 1√3 ಆಗಿರ್ಬೋದಿಲ್ಲ, 2√3, ಯಾವುದಾದ್ರೂ ಬೇರೆ ಸೈಡು ಆ ರೇಷಿಯೋದಲ್ಲಿ ಇರಬೇಕು, 1 ಮತ್ತು √3ಕ್ಕೆ. ಅಲ್ಲಿಗೆ ಇದು 1ಕ್ಕೆ, ಇದು √3ಕ್ಕೆ, ಇದು ಹೈಪೋಟೆನ್ಯೂಸ್ ಎಷ್ಟು ಅದು ಕಂಡುಹಿಡಿಬೇಕು. ಈ ಸೈಡ್ ಸ್ಕ್ವೇರು ಈ ಸೈಡ್ ಸ್ಕ್ವೇರ್ಗೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಆಗಬೇಕು, ಅದು x². ಅಲ್ಲಿಗೆ 1k² ಪ್ಲಸ್ √3k² ಈಕ್ವಲ್ ಟು x² ಅಂತ ಮಾಡಬೇಕು. 1k² k² ಅಂತಲೇ ಬರ್ತದೆ. √3k²ಗೆ kಗೂ ಸ್ಕ್ವೇರ್ ಆಯಿತು, √3ಕ್ಕೂ ಸ್ಕ್ವೇರ್ ಆಯ್ತದ. √3² ಆದಾಗ √² ಕ್ಯಾನ್ಸಲ್ ಆಗಿ 3k² ಉಳಿತದ, ಇದು x². k² ಪ್ಲಸ್ 3k² ಏನಾಯಿತು, 4k² ಈಕ್ವಲ್ ಟು x². ಈ ಸ್ಕ್ವೇರ್ ಆ ಕಡೆ ಬಂದಾಗ √4k² ಈಕ್ವಲ್ ಟು x. ಎರಡೂನ 2² ಅಂತ ಬರಿಬೋದು, 2² k² ಈಕ್ವಲ್ ಟು x. ಈ 2² ರೂಟಿಂದ ಆಚೆ ಬಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 2 ಉಳಿತದೆ. ಈ k² ರೂಟಿಂದ ಆಚೆ ಬಂದರೆ √² ಕ್ಯಾನ್ಸಲ್ ಆಗಿ k ಉಳಿತದೆ. x ಅಂದರೆ 2k, ಇದು x ಅಂದರೆ ಯಾವುದು, 2k. ಅಲ್ಲಿಗೆ ಹೈಪೋಟೆನ್ಯೂಸ್ 2k, ಇದು ಅಡ್ಜಸೆಂಟು 3k, ಇದು ಆಪೋಸಿಟ್ಟು 1k. ಇವಾಗ ಸೈನ್ಯ ಮತ್ತು ಕಾಸಿಯ ಕಂಡುಹಿಡಿಬೇಕು. ಇದರಲ್ಲಿ ಫಸ್ಟು ಸೈನ್ಯಗೆ ಏನಾಯಿತು, ಸೈನ್ಯಗೆ ಆಪೋಸಿಟ್ ಬೈ ಅಡ್ಜಸೆಂಟು, ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇದು ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಇಲ್ಲಿದಾಯಿತು. ಎಷ್ಟು ಆಪೋಸಿಟ್ಟು, 1k ಬೈ 2k, k ಕ್ಯಾನ್ಸಲ್ ಆಗಿ ಅರ್ಧ ಉಳಿತು ಇಲ್ಲಿ. ಅದೇ ಥರ ಕಾಸಿಯಾಗೆ ಏನಾಯಿತು, ಇಲ್ಲಿ ಕಾಸಿಯಾಗೆ ಇದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು, ಕಾಸಿಯಾಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು. √3k ಬೈ 2k, √3k ಬೈ 2k ಅಂದರೆ k ಕ್ಯಾನ್ಸಲ್ ಆಗಿ √3/2 ಉಳಿತು. ಇದು ಸೈನ್ಯ, ಇದು ಕಾಸಿಯ. ಈಗ ಮತ್ತೆ ಇದೆರಡು ಕಂಡುಹಿಡಿಯಬೇಕು, ಯಾವುದು, ಏನು sin c cos c ಅನ್ನೋದು. ಇದನ್ನ ಇನ್ನೊಂದು ಟ್ರಯಾಂಗಲ್ ಬರೆದ್ಬಿಟ್ಟು ಅದೆರಡು ಕಂಡುಹಿಡಿಯೋದು ಮಾಡಬೇಕು. ಈ ಕಡೆ ಯಾವ ಥರ ಅಂದ್ರೆ, ಈ ಟ್ರಯಾಂಗಲಲ್ಲಿ ಆ ಸೈಡ್ಗಳು ಅದೇ ಉಳಿದಿರ್ತದೆ, ಯಾವುದು ಎ ಬಿ ಸಿ, ಅವು ಮೂರದು ವ್ಯಾಲ್ಯೂನು ಅದೇ. ಈ ಸೈಡ್ದು √3k, ಈ ಸೈಡು 1k, ಆದರೆ ಈ ಸೈಡು 2k. ಆ ಸೈಡ್ಗಳು ಅದೇ ಉಳಿತು, ಅವು ಮೂರು, √3k, 1k, 2k. ಆದರೆ ಇಲ್ಲಿ ಸಿ ಆ್ಯಂಗಲಿನ ನೋಡಬೇಕು. ಇದು ಯಾವಾಗಲೂ ಹೈಪೋಟೆನ್ಯೂಸು, ಆ್ಯಂಗಲ್ ಸಿಗೆ ಇದು ಆಪೋಸಿಟ್ಟು, ಈ ಸೈಡು ಜಂಟಿ ಆಗಿರೋದು ಅಡ್ಜಸೆಂಟು. ಇವಾಗ ಇದರಲ್ಲಿ ಏನು ಮಾಡಬೇಕು, ಇದರಲ್ಲಿ sin c cos c ಮತ್ತೆ ಮಾಡಬೇಕು. ಇದರಲ್ಲಿ sin c ಅಂದರೆ ಇದಕ್ಕೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, √3k ಬೈ 2k, k ಕ್ಯಾನ್ಸಲ್ ಆಗಿ
√3/2 ಆಯಿತು. ಇದು ಸೈನ್ ಸಿಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇದಕ್ಕೆ ಕಾಸ್ ಸಿ ಅಂದರೆ ಇದಕ್ಕೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅಲ್ಲಿ 1ಕ್ಕೆ ಬೈ ಹೈಪೋಟೆನ್ಯೂಸ್ ಎಷ್ಟು 2ಕ್ಕೆ ಕೆ ಕ್ಯಾನ್ಸಲ್ ಆಗಿ ಹಾಫ್ ಉಳೀತು. ಇಲ್ಲೇನಾಯಿತು, ಇದು ಸೈನ್ ಸಿ ಅನ್ನೋದು √3/2, ಕಾಸ್ ಸಿ ಅನ್ನೋದು ಹಾಫು. ಇಲ್ಲಿ ಸೈನ್ ಎ ಅನ್ನೋದು ಹಾಫು, ಕಾಸ್ ಸಿ ಅನ್ನೋದು √3/2. ಇವಾಗ ಅಷ್ಟು ಪ್ರಾಬ್ಲಮ್ನ 2 ಪ್ರಾಬ್ಲಮ್ನ ಮಾಡ್ಬೋದು. ಇವಾಗ ಮೊದಲನೇದೇನಂತ ಕೊಟ್ಟವ್ರ, ಇಲ್ಲಿ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಅಂತ ಕೊಟ್ಟವ್ರ. ಕಾಸ್ ಎ ಸೈನ್ ಸಿ ಇವಾಗ ಎಷ್ಟು ಬರ್ತಿದ್ರಲ್ಲಿ, ಸೈನ್ ಎ ಎಷ್ಟು ಹಾಫ್ ಟೈಮ್ಸ್ ಆಫ್ ಕಾಸ್ ಸಿಗೆ ಇಲ್ಲಿ ಹಾಫ್ ಟೈಮ್ಸ್ ಆಫ್ ಹಾಫ್ ಪ್ಲಸ್ ಕಾಸ್ ಎ ಸೈನ್ ಸಿ. ಕಾಸ್ ಸಿ ಅಂದರೆ √3/2, ಸೈನ್ ಸಿ ಅಂದರೆ ಇದು √3/2. ಇವಾಗ ಇದನ್ನು ಮಾಡಿದಾಗ ಎಷ್ಟಾಯಿತು, ಇಲ್ಲಿ ಹಾಫ್ ಟೈಮ್ಸ್ ಆಫ್ ಹಾಫ್ ಅಂದರೆ ಯಾವುದು ಡಿವೈಡ್ ಮಾಡೋಕ್ಕಿಲ್ಲ, ಡಿನಾಮಿನೇಟ್ರ್ ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟು 1 1 1, ಕೆಳಗಡೆ 2 2 4 ಪ್ಲಸ್ √3 ಟೈಮ್ಸ್ ಆಫ್ √3 ಅಂದರೆ √3 ಸ್ಕ್ವೇರ್ ಆಯ್ತದೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 3 ಉಳೀತು. ಡಿನಾಮಿನೇಟ್ರಲ್ಲಿ 2 2 4, 1/4 ಪ್ಲಸ್ 3/4 ಅಂದರೆ 4/4, ಅದು ಈಕ್ವಲ್ ಟು 1 ಫುಲ್ ಆಯಿತು. ಇದು ಕಾಲು ಪ್ಲಸ್ ಮುಕ್ಕಾಲು ಅದು ಕೂಡಿದ್ರೆ 1 ಉಳೀತು, 1 ಆಯಿತು. ಅದೇ ಥರ ಎರಡನೇದು ಇದು ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಅಂತ. ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಇದ್ರದ್ದು ಕಂಡುಹಿಡಿಬೇಕು. ಇದೆಷ್ಟಾಯಿತು, ಕಾಸ್ ಎ ಕಾಸ್ ಸಿ ಅಂದರೆ ಇಲ್ಲಿ ಕಾಸ್ ಎ ಇದು ಕಾಸ್ ಸಿ ಅಂದರೆ √3/2 ಟೈಮ್ಸ್ ಆಫ್ ಕಾಸ್ ಸಿಗೆ ಹಾಫು, ಇಲ್ಲಿ ಹಾಫು. ಅದೇ ಥರ ಮೈನಸ್ಸು ಸೈನ್ ಎ ಸೈನ್ ಸಿ ಅಂದರೆ ಹಾಫು ಟೈಮ್ಸ್ ಆಫ್ ಸೈನ್ ಎಗೆ ಹಾಫು, ಇದಕ್ಕೆ ಸೈನ್ ಸಿಗೆ √3/2. ಇದರಲ್ಲಿ ಯಾವುದನ್ನು ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ √3 ಟೈಮ್ಸ್ ಆಫ್ 1 ಅಂದರೆ √3, ಕೆಳಗಡೆ 2 2 4 ಮೈನಸ್ ಇದು √3 ಟೈಮ್ಸ್ ಆಫ್ 1 √3, 2 2 4 ಪ್ಲಸ್ √3/4 ಮೈನಸ್ √3/4 ಕ್ಯಾನ್ಸಲ್ ಆಗಿ 0 ಉಳೀತು. ಅಲ್ಲಿಗೆ ಇದೆರಡರದ್ದು ಉತ್ತರ, ಇದು 1, ಇದು 0 ಅಲ್ಲಿ ಕೇಳಿರೋದು. ಇದೇ ಥರ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವಾಗ ಬಾಯ್.